ತುಲಾ ರಾಶಿ ಅಥವಾ ತುಲಾ ಲಗ್ನದವ್ರು ಹೇಗಿದೆ ಈ ವರ್ಷ ಭವಿಷ್ಯ, ಉಗಾದಿ ವರ್ಷ ಭವಿಷ್ಯ ನೋಡೋಣ. ಇಲ್ಲಿ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ 6ನೇ ಮನೇಲಿರೋದ್ರಿಂದ ಇಲ್ಲೂ ಕೂಡ ಕೆಲವು ಜಗಳಗಳಾಗ್ತಕ್ಕಂಥದ್ದು, ಎಸ್ಪೆಷಲಿ ಸ್ತ್ರೀಯಿಂದ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದು, ಸ್ವಲ್ಪ ಫೀಮೇಲ್ ಪಾರ್ಟ್ನರ್ಸಿಂದ ಅಥವಾ ಫೀಮೇಲ್ ಫ್ರೆಂಡ್ಸಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 4ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 6ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 9ನೇ ಮನೇಲಿ ಕೂತಿರೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಹೆಚ್ಚು ತೋರಿಸ್ತಾ ಇದೆ. ಹೊಸ ಕಂಪ್ನಿಗೆ ಹೋಗ್ಬೋದು ಅಥವಾ ಹೊಸ ಕೆಲಸ, ಹೊಸ ಬದಲಾವಣೆ, ಈ ಒಂದು ಆರ್ಗನೈಸೇಷನಿಂದ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತಕ್ಕಂಥದ್ದು ಬಹುತೇಕ ಕಂಡುಬರ್ತಾ ಇದೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 5ರಲ್ಲಿರೋದ್ರಿಂದ ಸ್ವಲ್ಪ ಈ ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಹೊಡೆತ ಬೀಳುತ್ತೆ. ಸ್ವಲ್ಪ ಹಾಕಿರ್ತಕ್ಕಂಥ ಹಣ ಸ್ವಲ್ಪ ಡಿಲೇ ಆಗ್ಬೋದು, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರ್ಬೋದು, ಬಿಸ್ನೆಸ್ಸು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಇಲ್ಲಿ ವಿವಾಹದಲ್ಲಿ ವಿಚಾರ ನೋಡಿದಾಗ 5ನೇ ಮನೇಲಿರೋದ್ರಿಂದ ಸ್ವಲ್ಪ ಪ್ರೇಮ ವಿವಾಹ ಸ್ವಲ್ಪ ಗಲಾಟೆಯಿಂದ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಸ್ವಲ್ಪ ಫೈಟಿಂಗಿಂದ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 9ನಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಹಣಕಾಸು ವಿಚಾರದಲ್ಲಿ ನೋಡಿದಾಗ 2ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 5ರಲ್ಲಿ, ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 9ರಲ್ಲಿ, ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 6ರಲ್ಲಿರೋದ್ರಿಂದ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ನಿಮಗೆ ಹಣಕಾಸು ಚೆನ್ನಾಗಿರಬೇಕು, ಫೈನಾನ್ಷಿಯಲ್ ಚೆನ್ನಾಗಿರಬೇಕು, ಎಲ್ಲ ವಿಚಾರದಲ್ಲಿ ಚೆನ್ನಾಗಿರಬೇಕು ಅಂದರೆ ಭಾನುವಾರ ದಿವಸ ಬಲಗೈಗೆ ಕೇಸರಿ ಕಲರ್ ದಾರ, ಆರೆಂಜ್ ಕಲರ್ ಅಂತಲೂ ನೀವು ತಿಳ್ಕೊಬೋದು, ಆರೆಂಜ್ ಕಲರ್ ದಾರ ಭಾನುವಾರ ದಿವಸ ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ.